ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರೋ ಕವಿತೆ ದ ಲಾಸ್ಟ್ ನೈಟ್ ದ್ಯಾಟ್ ಶಿ ಲಿವ್ಡ್, ಬರೆದವರು ಎಮಿಲಿ ಡಿಕಿನ್ಸನ್. ಈ ಕವಿತೆಯು ಒಂದು ಹುಡುಗಿ ಮರಣ ಹೊಂದುವ ಮುನ್ನಾ ದಿನ ರಾತ್ರಿ ಏನೆಲ್ಲ ಘಟನೆ ನಡೀತದೆ ಅದರ ಕುರಿತಾಗಿದೆ. ಕವಿತೆ ಆರಂಭಿಸುವ ಮೊದಲು ಎಮಿಲಿ ಡಿಕಿನ್ಸನ್ ಅಂದರೆ ಪೋಯಿಟ್ ಕುರಿತಾಗಿ ನೋಡೋಣ. ಇವರು ಹುಟ್ಟಿದ್ದು ಡಿಸೆಂಬರ್ 10, 1830, ಡೆತ್ ಆದದ್ದು ಮೇ 15, 1886. ಇವರೊಬ್ಬರು ಅಮೇರಿಕನ್ ಪೋಯಿಟ್ ಆಗಿದ್ದಾರೆ. ಅವರ ಪೋಯಮ್ಸ್ಗಳು ಡೆತ್ ಮತ್ತು ಇಮ್ಮೋರ್ಟ್ಯಾಲಿಟಿ ಅಂದರೆ ಅಮರತ್ವದ ಕುರಿತಾಗಿ ಹೆಚ್ಚಾಗಿ ಬರೆದಿದ್ದಾರೆ. ಒಟ್ಟಾಗಿ 1775 ಕವಿತೆಗಳನ್ನು ಬರೆದಿದ್ದಾರೆ. ಇವರ ಕವಿತೆಗಳ ವಿಶೇಷ ಎಂದರೆ ಯಾವುದೇ ಕವಿತೆಗೂ ಟೈಟಲ್ ಇಲ್ಲ, ಅಂದರೆ ಹೆಡ್ಡಿಂಗ್, ನೇಮ್ ಅನ್ನೋದು ಇಲ್ಲ. ನಂತರ ಮುಂದೆ ಬರವಣಿಗೆ ಬರೆಯುವವರು ಅವರ ಎಲ್ಲ ಕವಿತೆಗಳ ಫಸ್ಟ್ ಸಾಲನ್ನೇ ಪೋಯಮ್ನ ಟೈಟಲ್ ಆಗಿ ತಗೊಂಡಿದ್ದಾರೆ. ಅವರ ಪ್ರಸಿದ್ಧ ಕವಿತೆಗಳು ಬಿಕಾಸ್ ಐ ಕುಡ್ ನಾಟ್ ಸ್ಟಾಪ್ ಫಾರ್ ಡೆತ್, ಐ ಮೆಷರ್ ಎವ್ರಿ ಗ್ರಿಪ್ ಐ ಮೆಟ್, ಸಕ್ಸಸ್ ಈಸ್ ಕೌಂಟೆಡ್ ಸ್ವೀಟೆಸ್ಟ್. ಹಾಗಿದ್ರೆ ಬನ್ನಿ ನೋಡೋಣ ದ ಲಾಸ್ಟ್ ನೈಟ್ ದ್ಯಾಟ್ ಶಿ ಲಿವ್ಡ್. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ದ ಲಾಸ್ಟ್ ನೈಟ್ ದ್ಯಾಟ್ ಶಿ ಲಿವ್ಡ್ ಅನ್ನೋದು ಒಂದು ಹುಡುಗಿಯ ಸಾವಿನ ಮುನ್ನಾ ದಿನದ ರಾತ್ರಿ ಏನಾಗುತ್ತೆ ಅನ್ನೋದರ ಕುರಿತಾಗಿದೆ. ಆ ಹುಡುಗಿ ತನ್ನ ಅತಿ ಸಣ್ಣ ಪ್ರಾಯದಲ್ಲಿ ಡೆತ್ ಅಂದರೆ ಮರಣ ಹೊಂದುತ್ತಾಳೆ. ಅವಳ ಒಂದು ಸಾವಿನಿಂದ ಅವಳ ಇಡೀ ಕುಟುಂಬವೇ ನಾಶವಾಗುವಂತಾಯಿತು. ಹಾಗಿದ್ರೆ ಬನ್ನಿ ಈ ಕವಿತೆಯ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ನೋಡೋಣ. ದ ಲಾಸ್ಟ್ ನೈಟ್ ದ್ಯಾಟ್ ಶಿ ಲಿವ್ಡ್ ಇಟ್ ವಾಸ್ ಅ ಕಾಮನ್ ನೈಟ್. ಇಲ್ಲಿ ಎಮಿಲ್ ಡಿಕಿನ್ಸನ್ ಅವರು ಹೇಳ್ತಾರೆ, ಆ ರಾತ್ರಿ ಅನ್ನೋದು ಅವಳಿಗೆ ಒಂದು ಸಾಮಾನ್ಯ ರಾತ್ರಿ ಅಂತಿತ್ತು, ಏನು ವಿಶೇಷತೆ ಏನಿರಲಿಲ್ಲ. ಎಕ್ಸೆಪ್ಟ್ ದ ಡೈಯಿಂಗ್ ಅಂದರೆ ಮರಣ ಹೊಂದುವುದನ್ನು ಬಿಟ್ಟು. ಮರಣ ಹೊಂದುವ ಮೊದಲಿನ ಎಲ್ಲ ಕೆಲಸಗಳು ಸಾಮಾನ್ಯದಂತೆ ಉಳಿದ ದಿವಸಗಳಂತೆ ನಡೆಯಿತು. ದಿಸ್ ಟು ಅಸ್ ಮೇಡ್ ನೇಚರ್ ಡಿಫ್ರೆಂಟ್. ಈ ಕೆಲಸ ಅಂದರೆ ಮರಣ ಏನು ಹೊಂದಿದ್ಲಲ್ಲ, ಅದು ನೇಚರನ್ನು ನಮ್ಮನ್ನು ಡಿಫ್ರೆಂಟ್ ಆಗುವಾಗಿ ಮಾಡಿತು. ಬೇರೆ ಎಲ್ಲ ರಾತ್ರಿಗಳಿಂದ ಆ ರಾತ್ರಿ ಒಂದು ಡಿಫ್ರೆಂಟ್ ಅನಿಸಿತು. ಈ ಒಂದು ರಾತ್ರಿ ಮಾತ್ರ ಅಲ್ಲ, ಆ ನಂತರದ ನಮ್ಮ ಜೀವನವನ್ನೆಲ್ಲ ಬದಲಾಯಿಸಿತು. ಇಲ್ಲಿ ನೇಚರ್ ಅನ್ನೋದು ಯೂನಿವರ್ಸ್ ಅನ್ನೋ ಹೇಳಿರ್ಬೋದು, ಅಥವಾ ಒಬ್ಬ ವ್ಯಕ್ತಿಯ ವ್ಯೂ ಪಾಯಿಂಟ್, ಒಬ್ಬ ವ್ಯಕ್ತಿಯ ದೃಷ್ಟಿಕೋನದ ಕುರಿತಾಗಿಯೂ ಇದೆ. ಅಂದರೆ ನಾವು ಅದುವರೆಗೆ ನಮ್ಮ ಜೀವನವನ್ನು ನೋಡುತ್ತಾ ಇದ್ದ ರೀತಿ ಮತ್ತು ಆ ಘಟನೆ ನಡೆದ ಮೇಲೆ ನಾವು ಜೀವನವನ್ನು ನೋಡಿಕೊಂಡ ರೀತಿ ಎಲ್ಲ ಬದಲಾಗಿತ್ತು. ವಿ ನೋಟಿಸ್ಡ್ ಸ್ಮಾಲೆಸ್ಟ್ ಥಿಂಗ್ಸ್. ನಾವು ಪ್ರತಿಯೊಂದನ್ನು ಕೂಡ, ಪ್ರತಿ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಅಬ್ಸರ್ವ್ ಮಾಡೋದನ್ನು ಕಲಿತ್ವಿ. ಥಿಂಗ್ಸ್ ಓವರ್ಲುಕ್ಡ್ ಬಿಫೋರ್. ಓವರ್ಲುಕ್ಡ್ ಅಂದರೆ ಇಲ್ಲಿ ಇಗ್ನೋರ್ ಮಾಡೋದು. ಹಿಂದೆ ಯಾವೆಲ್ಲ ಘಟನೆಗಳನ್ನು, ಯಾವೆಲ್ಲ ಸನ್ನಿವೇಶಗಳನ್ನು ಅಥವಾ ವಸ್ತುಗಳನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ವಿ, ಈಗ ಅದರ ಕಡೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುವ ಆ ಒಂದು ಯೋಚನೆ ಬಂದಿದೆ. ಬೈ ದಿಸ್ ಗ್ರೇಟ್ ಲೈಟ್ ಅಪಾನ್ ಅವರ್ ಮೈಂಡ್ಸ್. ಈ ಗ್ರೇಟ್ ಲೈಟಿಂದ ನಮ್ಮ ತಲೆಯಲ್ಲಿದ್ದಂತಹ ಯಾವೆಲ್ಲ ಮೂಢನಂಬಿಕೆಗಳಿದ್ದವು ಅಥವಾ ಕೆಟ್ಟ ಕಲ್ಪನೆಗಳಿದ್ದವು ಎಲ್ಲ ಹೊರಗೆ ಹೋಯಿತು. ನಾವೆಲ್ಲವನ್ನು ಗೌರವಿಸುವುದನ್ನು ಕಲ್ತ್ವಿ. ಇಲ್ಲಿ ಗ್ರೇಟ್ ಲೈಟ್ ಅನ್ನೋದನ್ನು ಆ ಒಂದು ಡೆತ್ತಿಗೆ ಕಂಪೇರ್ ಮಾಡಿದ್ದಾರೆ. ಯುಟಿಲೈಸ್ಡ್ ಅಸ್ ಸ್ಟ್ವೈರ್. ನಾವು ಮೊದಲು ಯಾವುದನ್ನು ಗಮನಿಸ್ತಾ ಇಲ್ಲ, ಈಗ ಅದಕ್ಕೆ 2 ಪಟ್ಟು ಗಮನ ಕೊಡುವಂತಾಯಿತು. ಆಸ್ ವಿ ವೆಂಟ್ ಔಟ್ ಆ್ಯಂಡ್ ಇನ್ ಬಿಟ್ವೀನ್ ಅವರ್ ಫೈನಲ್ ರೂಮ್ ಆ್ಯಂಡ್ ರೂಮ್ಸ್ ವರ್ ದೋಸ್ ಟು ಬಿ ಅಲೈವ್ ಟುಮಾರೋ ವರ್ ಅ ಬ್ಲೇಮ್. ಇಲ್ಲಿ ಎಮಿಲಿ ಡಿಕಿನ್ಸನ್ ಹೇಳ್ತಾ ಇದ್ದಾರೆ, ನಾವು ಅವಳ ರೂಮಿಗೆ ಹೋದ್ವಿ ಮತ್ತು ರೂಮಿಂದ ಹೊರಗೆ ಬಂದ್ವಿ. ಆ ಹುಡುಗಿ ಲೌರಾ ಅವಳ ಕೊನೆಯ ದಿನಗಳನ್ನು ಎಣಿಸ್ತಾ ಇದ್ಲು. ರೂಮ್ ಇನ್ನೂ ಅಲೈವ್ ಇದೆ, ಅಂದರೆ ಅದರೊಳಗಿದ್ದ ಹುಡುಗಿ ಲೌರಾ ತೀರ್ಕೊಂಡಿದ್ದಾಳೆ, ಆದರೆ ಆ ರೂಮ್ ಇನ್ನೂ ಯೂಸ್ ಮಾಡಲ್ಪಟ್ಟಿದೆ, ಅಲೈವ್ ಆಗಿದೆ. ವರ್ ಅ ಬ್ಲೇಮ್ ಅಂದರೆ ನಾಳೆ ನಾವು ಆ ಕೋಣೆಯೊಳಗೆ ವಾಸಿಸಲಿಕ್ಕೆ ಹೋದಾಗ ಲೌರಾನಿಗೆ ಇಷ್ಟು ಪಕ್ಕ ಈ ಜೀವನ ಯಾಕೆ ಬೇಡ ಅನಿಸುತ್ತೋಳು, ಯಾಕೆ ಡೆತ್ ಆದ್ಲು ಅನ್ನುವ ಬ್ಲೇಮನ್ನು ನಾವು ಅವಳ ಮೇಲೆ ಹಾಕೋ ಪರಿಸ್ಥಿತಿ ಬರಬಹುದು. ದ್ಯಾಟ್ ಅದರ್ಸ್ ಕುಡ್ ಎಕ್ಸಿಸ್ಟ್ ವೈಲ್ ಶಿ ಮಸ್ಟ್ ಫಿನಿಶ್ ಕ್ವೈಟ್. ಬೇರೆಯವರೆಲ್ಲ ಅವರ ಜೀವನದ ಕೊನೆಯ ತನಕನೂ ಬದುಕುವಂತಹ ಜೀವನದಲ್ಲಿ ಈ ಲೌರಾ ತುಂಬ ಸಣ್ಣ ಪ್ರಾಯದಲ್ಲಿ ಈ ಜಗತ್ತನ್ನು ಬಿಟ್ಟು ಹೋಗುವಂತಾಯಿತು. ಆ ಜಲಸಿ ಫಾರ್ ಹರ್ ಓರ್ ಅರೋಸ್ ಸೋ ನಿಯರ್ಲಿ ಇನ್ಫಿನಿಟ್. ಮನಸ್ಸಿನಲ್ಲಿ ಆ ಲೌರಾಳ ಕುರಿತು ಒಂದು ಜಲಸ್ ಫೀಲ್ ಆಗ್ತಾ ಇದೆ. ಇಷ್ಟು ಬೇಗ ಈ ಪ್ರಪಂಚದ ಜಂಜಾಟವನ್ನು, ತೊಂದರೆಗಳನ್ನೆಲ್ಲ ಬಿಟ್ಟು ಹೇಗೆ ಹೊರಟು ಹೋದಳು. ಈ ಕವಿ ಇನ್ಫಿನಿಟ್ ಅನ್ನೋ ವರ್ಡನ್ನು ಯೂಸ್ ಮಾಡಿದ್ದು ಈ ಜಗತ್ತಿನಲ್ಲಿರುವ ಅನ್ಲಿಮಿಟೆಡ್ ತೊಂದರೆಗಳಿಗೆ ಹಾಗೂ ಸಂಕಷ್ಟದ ಕುರಿತು. ಸಂಕಷ್ಟ ಅಥವಾ ತೊಂದರೆಗಳು, ಕಷ್ಟ, ದುಃಖಗಳು ಒಂದಾದ ಮೇಲೆ ಒಂದರಂತೆ ಬರ್ತಾ ಇರ್ತದೆ. ಆದರೆ ಈ ಲೌರಾಳಿಗೆ ಅದರ ಯಾವುದರ ತೊಂದರೆಯೂ ಇಲ್ಲ. ಆಕೆ ಬಹಳ ಬೇಗ ತನ್ನ ಜೀವನವನ್ನು ಮುಗಿಸಿ ಮುಕ್ತಿಯ ಕಡೆ ಹೋದಳು. ವಿ ವೇಟೆಡ್ ವೈಲ್ ಶಿ ಪಾಸ್ಟ್, ಇಟ್ ವಾಸ್ ಎ ನ್ಯಾರೋ ಟೈಮ್, ಟೂ ಜಸಲ್ಡ್ ವರ್ ಅವರ್ ಸೋಲ್ ಟು ಸ್ಪೀಕ್, ಅಟ್ ಲೆಂತ್ ದ ನೋಟಿಸ್ ಕೇಮ್. ವಿ ವೇಟೆಡ್ ವೈಲ್ ಶಿ ಪಾಸ್ಟ್ ಅಂದರೆ ಅವಳು ಹೋಗ್ತಾ ಇರಬೇಕಾದ್ರೆ ನಾವು ಕಾಯ್ತಾ ಇದ್ವಿ. ಇಟ್ ವಾಸ್ ಎ ನ್ಯಾರೋ ಟೈಮ್ ಅಂದರೆ ತುಂಬ ಕಡಿಮೆ ಸಮಯವನ್ನು ತಗೊಂಡಿತು. ಟೂ ಜಾಸಲ್ಡ್ ವರ್ ಅವರ್ ಸೋಲ್ ಟು ಸ್ಪೀಕ್. ಜಾಸಲ್ಡ್ ಅಂದರೆ ತುಂಬ ಭಯಪಡುವಂತಹ, ಭಯಾನಕವಾದ, ನಮ್ಮ ಆಳು ಹೇಗಿತ್ತು ಅಂದರೆ ತುಂಬ ಭಯಾನಕವಾಗಿತ್ತು. ಎಟ್ ಲೆಂತ್ ದ ನೋಟಿಸ್ ಕೇಮ್. ಅವಳ ಸಾವಿನ ಸುದ್ದಿ ನಮಗೆ ತಲುಪಿದ ತಕ್ಷಣ ನಮ್ಮ ಅಳು ನಮಗೆ ಕೇಳಲಿಕ್ಕೆ ತುಂಬ ಭಯಾನಕವಾಗಿತ್ತು.
ಶಿ ಮೆನ್ಷನ್ಡ್ ಆ್ಯಂಡ್ ಫಾರ್ಗಾಟ್ ದೆನ್ ಲೈಟ್ಲಿ ಆ್ಯಸ್ ಅ ರೀಡ್. ಇಲ್ಲಿ ರೀಡ್ ಅಂದರೆ ಪ್ಲ್ಯಾಂಟ್. ಅವಳ ಸಾವನ್ನು ಒಂದು ಗಿಡಕ್ಕೆ ಹೋಲಿಸಿದ್ದಾರೆ. ಒಂದು ಪ್ಲ್ಯಾಂಟ್ ಬದುಕಲಿಕ್ಕೆ ಬೇಕಾದಂತಹ ನೀರು, ಮಣ್ಣು ಅಥವಾ ಸೂರ್ಯನ ಕಿರಣ ಎಷ್ಟು ಅವಶ್ಯಕತೆ ಇದೆಯೋ ಅದೇ ರೀತಿಯಲ್ಲಿ ಒಂದು ಪ್ಲ್ಯಾಂಟಿಗೆ ನೀರು ಹಾಕಿದ ತಕ್ಷಣ ಅದರ ರಿಯಾಕ್ಷನ್ ಹೇಗಿರ್ತದೆ, ಅದರ ಕಡೆ ಬಾಗುವಂಥದ್ದು ಇರ್ಬೋದು, ಅದನ್ನು ಸೆಳೆಯುವಂಥದ್ದಿರ್ಬೋದು, ಅದರ ಕುರಿತು ಕವಿ ಯೋಚನೆ ಮಾಡಿ. ಬೆಂಟ್ ಟು ದ ವಾಟರ್, ಸ್ಟ್ರಗಲ್ಡ್, ಸ್ಕ್ಯಾರ್ಸ್, ಕನ್ಸೆಂಟೆಡ್ ಆ್ಯಂಡ್ ವಾಸ್ ಡಯಟ್. ಸಾವು ಅನ್ನೋದು ಒಂದು ಗಿಡದ ರೀತಿ. ಅದು ನೀರು ಸಿಕ್ಕಿದ ತಕ್ಷಣ ಸ್ಟ್ರಗಲ್ ಮಾಡ್ತದೆ, ಅದರ ಕಡೆ ಬಾಗುತ್ತದೆ. ಕೋಲ್ಡ್ ಆಗಿರುವ ನೀರು ಬಿದ್ದ ತಕ್ಷಣ ತುಂಬ ಸ್ಟ್ರಗಲ್ ಮಾಡ್ತದೆ, ಸ್ಕೇರ್ಸ್ ಮಾಡ್ತದೆ ಮತ್ತು ಅದರ ಕಡೆ ಬಾಗ್ತದೆ, ಕೊನೆಗೆ ಸತ್ತೇ ಹೋಗ್ತದೆ. ಅಂದರೆ ಅದಕ್ಕೆ ತಡಿಲಿಕ್ಕಾಗದಂತಹ ಕೋಲ್ಡಿನ ನೀರು ಸಿಕ್ಕಿದಾಗ, ಸಮ ಪ್ರಮಾಣದ ನೀರು ಸಿಕ್ಕಿದಾಗ ಬದುಕ್ತದೆ, ಅದರ ಉದ್ಧಾರವನ್ನು ಕಂಡುಕೊಳ್ತದೆ. ಆದರೆ ಇದು ಅದರ ಆಪೋಸಿಟ್ ಆಗಿದೆ. ಈ ಸ್ಟ್ರಗಲ್ ಅಂದರೆ ಒದ್ದಾಡೋದು, ಹಾಗೆ ಕನ್ಸೆಂಟೆಡ್ ಅಂದರೆ ಒಪ್ಪಿಕೊಳ್ಳೋದು. ಈ ಕವಿತೆಯ ಮುಂದಿನ ಸಾಲನ್ನು ನೋಡೋಣ. ಆ್ಯಂಡ್ ವಿ ಪ್ಲೇಸ್ ದ ಹೇರ್. ನಾವು ಲಾರನ ಕೂದಲನ್ನು ಸರಿ ಮಾಡಿದ್ವಿ. ಅವಳ ಕೂದಲೆಲ್ಲ ಹರಡಿಕೊಂಡಿತ್ತು, ಆದರೆ ಶವದಲ್ಲಾದರೂ ಚೆನ್ನಾಗಿ ಕಾಣಲಿ ಅಂತ ಸರಿ ಮಾಡಿದ್ವಿ. ಆ್ಯಂಡ್ ಡ್ರೈವ್ ದ ಹೆಡ್ ಎರೆಕ್ಟ್. ಎರೆಕ್ಟ್ ಅಂದರೆ ಸ್ಟ್ರೈಟ್ ಮಾಡುವಂಥ. ಅವಳ ತಲೆಯನ್ನು ಸ್ಟ್ರೈಟ್ ಆಗಿಟ್ವಿ. ಆ್ಯಂಡ್ ದೆನ್ ಆ್ಯನ್ ಆಫುಲ್ ಲೇಜರ್ ವಾಸ್. ಇಲ್ಲಿ ಕವಿ ಹೇಳ್ತಾರೆ, ಯಾವುದೇ ಅಂತ್ಯ ಸಂಸ್ಕಾರದ ಸ್ಥಳದಲ್ಲಿ ಇರಬಹುದು, ಅಲ್ಲಿ ಪುರೋಹಿತರು ಅಥವಾ ಪಾದ್ರಿಗಳು ಅವರ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಮಂತ್ರಗಳನ್ನು ಚಾಂಟ್ ಮಾಡ್ತಾ ಇರ್ತಾರೆ. ಆದರೆ ಅಲ್ಲಿ ಸೇರಿರುವ ಜನರು ಸುಮ್ಮನೆ ನಿಂತುಕೊಂಡು ನೋಡ್ತಾ ತನ್ನ ಸಮಯವನ್ನು ವ್ಯರ್ಥ ಮಾಡ್ತಾರೆ. ಇಲ್ಲಿ ಆಫುಲ್ ಲೇಜರ್ ಅಂತ ಹೇಳಿದ್ದಾರೆ. ಈ ಜನಗಳು ಸುಮ್ಮನೆ ದೃಷ್ಟಿ ಒಂದು ಕಡೆ ನಿಂತುಕೊಂಡು ನೋಡ್ತಾ ಇರ್ತಾರೆ. ಫುಲ್ ಅಂದರೆ ಹೊರಿಬಲ್ ಅಥವಾ ಟೆರಿಬಲ್ ಎಂದರ್ಥ. ಆ್ಯಂಡ್ ವಾಸ್ ಬಿಲೀಫ್ ಟು ರೆಗ್ಯುಲೇಟ್. ಇಲ್ಲಿ ರೆಗ್ಯುಲೇಟ್ ಅಂದರೆ ಲಿವ್ ಲೈಫ್ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ಸ್ ಆರ್ ಅಕಾರ್ಡಿಂಗ್ ಟು ರೂಲ್ಸ್. ಬದುಕನ್ನು ಹೇಗೆ ಕೆಲವು ರೂಲ್ಸ್ಗಳ ಪ್ರಕಾರ ನಡೆಸುವಂತಹದ್ದು, ಕೆಲವು ಕಾನೂನುಗಳ ಪ್ರಕಾರ ಸಾಗಿಸುವಂತಹದ್ದು. ಕವಿ ಹೇಳ್ತಾರೆ, ಲೋರ ಮರಣ ಹೊಂದಿದ ಮೇಲೆ ಈ ಮೊದಲಿದ್ದ ಜೀವನ ನಮಗೆ ಸಿಗಲಿಕ್ಕಿಲ್ಲ. ಅವಳು ನಮ್ಮೊಂದಿಗಿದ್ದಂತಹ ಆ ಕ್ಷಣಗಳ ನೆನಪು ಮತ್ತೆ ಮರುಕಳಿಸ್ತಾ ನಮ್ಮ ಎಲ್ಲ ಸಂತೋಷಗಳನ್ನು ಅದು ಕಿತ್ತುಕೊಳ್ಳಬಹುದು. ಈ ಕವಿತೆಯ ಸಮ್ಮರಿಯನ್ನು ನೋಡೋಣ. ಕಾಮನ್ ನೈಟ್ ವೆನ್ ಶಿ ಡೈಡ್. ಅವಳು ಸಾಯುವ ಆ ರಾತ್ರಿ ತುಂಬ ಕಾಮನ್ ಆಗಿತ್ತು. ಮೇಡ್ ಅಸ್ ಫೀಲ್ ಟು ಲುಕ್ ಎಟ್ ಥಿಂಗ್ಸ್ ಇನ್ ಡಿಫ್ರೆಂಟ್ ವೇ. ಅವಳ ಸಾವು ಪ್ರತಿಯೊಂದು ವಸ್ತುಗಳನ್ನು, ಪರಿಸ್ಥಿತಿಯನ್ನು, ಸನ್ನಿವೇಶವನ್ನು ಡಿಫ್ರೆಂಟಾಗಿ ಥಿಂಕ್ ಮಾಡುವ ಹಾಗೆ, ಎಲ್ಲಕ್ಕೂ ಗಮನ ಕೊಡುವ ಹಾಗೆ, ಅಬ್ಸರ್ವ್ ಮಾಡುವ ಆ ಸ್ಕಿಲ್ಲನ್ನು ತಂದುಕೊಟ್ಟಿತು. ಪೀಪಲ್ ಪ್ಯಾನಿಕ್ಡ್ ಎಟ್ ಹರ್ ಡೆತ್. ಈವನ್ ಬೇರೆ ಜನಗಳು ಕೂಡ ಪ್ಯಾನಿಕ್ ಆದರು. ಇಷ್ಟು ಸಣ್ಣ ಪ್ರಾಯದಲ್ಲಿ ಸಾವ ಅನ್ನುವ ಕ್ವಶನ್ ಮಾರ್ಕ್ ಎಲ್ಲರ ತಲೆಯಲ್ಲಿ ಬರುವಂತಾಯಿತು. ಡೆತ್ ಈಸ್ ಕಂಪೇರ್ಡ್ ಟು ಡೈಯಿಂಗ್ ರೀಡ್. ಅಂದರೆ ಡೆತ್ತನ್ನು, ಅವಳ ಸಾವನ್ನು ಒಂದು ಪ್ಲ್ಯಾಂಟಿಗೆ ಹೋಲಿಸಲಾಗಿದೆ. ಅತಿಯಾದ ಶೀತ ನೀರನ್ನು ಒಂದು ಪ್ಲ್ಯಾಂಟಿಗೆ ಹಾಕಿದಾಗ ಅದು ಯಾವ ರೀತಿ ಒದ್ದಾಡಿಕೊಂಡು ಸಾಯ್ತದೋ ಅದೇ ರೀತಿ ಹುಡುಗಿ ಸಾಯುವಂತಾಯ್ತಲ್ಲ ಎನ್ನುವ ಫೀಲ್. ಪ್ಲೇಸ್ಡ್ ಇನ್ ಗ್ರೇವ್ ಆ್ಯಂಡ್ ವಾರ್ನ್ ಅಸ್. ಅವಳ ಆ ಸಾವಿನ ಕೊನೆ ಕ್ಷಣದಲ್ಲಿ ಕೂಡ ಉಳಿದೆಲ್ಲ ಜನಗಳಿಗೆ ಅದೊಂದು ವಾರ್ನ್ ಮಾಡುವ ರೀತಿ. ಇದರೊಂದಿಗೆ ಎಮಿಲಿ ಡಿಕೆನ್ಸನ್ ಅವರ ಈ ಕವಿತೆಯ ಕನ್ನಡ ವಿವರಣೆ ಮುಗೀತದೆ. ಈ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.